ರಾಜ್ಯದಲ್ಲಿ ಸದ್ಯಕ್ಕೆ ಸುರಿಯುತ್ತಿರುವಂತಹ ಮಹಾಮಳೆ ಅಪ್ಡೇಟ್ಸ್ ಅನ್ನು ನೀಡ್ತಾ ಇದ್ವಿ. ಯಾವ ಜಿಲ್ಲೆಯಲ್ಲಿ ಪರಿಸ್ಥಿತಿ ಹೇಗಿದೆ? ರಾಮನಗರ, ಮಂಡ್ಯ, ತುಮಕೂರಿನಲ್ಲಿ ವರುಣಾರ್ಭಟ, ಉಕ್ಕಿ ಹರಿತಿರುವಂತಹ ನದಿಗಳು, ಕೊಚ್ಚಿ ಹೋದಂತಹ ಬದುಕು, ಮನೆಗಳಿಗೆ ನೀರು ನುಗ್ತಾ ಇದೆ. ಜಾನುವಾರುಗಳು ಅಲ್ಲಿ ಪ್ರಾಣ ಕಳ್ಕೊಳ್ಳುವಂತಹ ಒಂದು ಪರಿಸ್ಥಿತಿ. ಓಡಿ ಹೊಡೆದಂತ ಕೆರೆಗಳು, ಕೈಗೆ ಬಂದಂತ ಬೆಳೆ ನಾಶ ಆಗ್ತಿದೆ ಈ ಜಿಲ್ಲೆಗಳಲ್ಲಿ. ಪ್ರವಾಸಿ ತಾಣಗಳಿಗೂ ಕೂಡ ನೀರು ನುಗ್ತಾ ಇದೆ. ಪ್ರವೇಶವನ್ನು ಸದ್ಯಕ್ಕೆ ತಾತ್ಕಾಲಿಕವಾಗಿ ನಿಷೇಧಿಸಲಾಗಿದೆ. ರಾಮನಗರ, ಮಂಡ್ಯ, ತುಮಕೂರು ಹೀಗೆ ಬಹಳಷ್ಟು ಜಿಲ್ಲೆಗಳು ಮಳೆಯಿಂದಾಗಿ ನಲಿಗೆ ಹೋಗಿವೆ. ನಾನು ಹೇಳ್ತಾ ಇದ್ದೆ, ಎಲ್ಲ ಕಡೆಗೂ ಕೂಡ ಬಹುತೇಕ ಇದೇ ಒಂದು ಸ್ಥಿತಿ. ಇನ್ನು ಈ ಮನೆಗಳೆಲ್ಲ ನೆಲಕ್ಕೆ ಬಿದ್ದಿವೆ ಅಂತ ಒಂದು ಸ್ಥಿತಿ ಇದೆ. ರಾಮನಗರದಲ್ಲಿ ಬಹಳಷ್ಟು ಮನೆಗಳು ನೆಲಕ್ಕುರುಳಿವೆ. 10ಕ್ಕೂ ಹೆಚ್ಚು ಗ್ರಾಮಗಳಿಗೆ ನೀರು ನುಗ್ಗಿದೆ. ಅಂದರೆ ಅಲ್ಲಿನ ಬೆಳೆಯ ಸ್ಥಿತಿಗತಿಗಳು ಏನಾಗಬೇಕು, ಎಷ್ಟು ನಷ್ಟ ಆಗಬೇಕು ಯೋಚನೆ ಮಾಡಿ. 168 ಹೆಕ್ಟೇರ್ ಭೂಮಿಯಲ್ಲಿ ಬೆಳೆದಿರುವಂಥ ಬೆಳೆ ನಾಶ ಆಗಿದೆ ಮಂಡ್ಯದಲ್ಲಿ. ಮಂಡ್ಯದ ಜನರ ಸ್ಥಿತಿ ಇದು. ಇನ್ನು 14 ಕೆರೆಗಳು ಕೋಡಿ ಬಿದ್ದಿವೆ. ಎಷ್ಟು ಮಟ್ಟಿಗೆ ನೀರು ನುಗ್ಗಿರಬೇಕು? ಹಾಗಾದರೆ 46 ಜಾನುವಾರುಗಳು ಇಲ್ಲಿ ತನಕ ಸಾವನ್ನಪ್ಪಿವೆ ಅಂದರೆ ಇದು ಲೆಕ್ಕ ಹಿಡಿದಿರೋದು. ತಪ್ಪಿಸ್ಕೊಂಡಿರುವಂಥದ್ದು, ಮಿಸ್ ಆಗಿರೋದು, ಇನ್ನೂ ಅದ್ಯಾವುದು ಕೂಡ ಲೆಕ್ಕ ಇಲ್ಲ. ಇನ್ನು ನಾವು ತೋರಿಸ್ತಾ ಇದ್ವಿ ನಿನ್ನೆ ಮೊನ್ನೆ ಎಲ್ಲ, ಪಕ್ಷಿ ಸಂಕುಲನೂ ಕೂಡ ನಲುಗ್ತಾ ಇದೆ. ಬರೀ ಪ್ರಾಣಿ ಸಂಕುಲ ಮಾತ್ರ ಅಲ್ಲ, ಪಕ್ಷಿ ಸಂಕುಲ ಕೂಡ. ಈ ರಂಗನತಿಟ್ಟು ಇದೆಯಲ್ಲ, ರಂಗನತಿಟ್ಟಿನಲ್ಲಿ ಬೇರೆ ಬೇರೆ ದೇಶಗಳಿಂದ ಪಕ್ಷಿಗಳು ಬರ್ತವೆ. ಯಾಕಪ್ಪ ಅಂದರೆ ಭಾಳ ಸೇಫ್ ಜಾಗ ಇದು. ಇಲ್ಲಿ ನಾವು ಮೊಟ್ಟೆ ಇಟ್ಟರೆ ಮರಿ ಮಾಡಿದ್ರೆ ತೊಂದರೆಗಳಾಗಲ್ಲ ಅಂತ ಪಕ್ಷಿಗಳಿಗೂ ಗೊತ್ತು. ಆದರೆ ನೀವು ತೀರಾ ಮರಗಳನ್ನೇ ಮುಳುಗಿಸೋಷ್ಟರ ಮಟ್ಟಿಗೆ ನೀರು ಬಂದಿದೆ ಅಂತ ಒಂದು ಸ್ಥಿತಿ. ಎಷ್ಟು ಮಟ್ಟಿಗೆ 3 ಜಿಲ್ಲೆಗಳಲ್ಲಿ ತೊಂದರೆ ಆಗ್ತಾ ಇದೆ ಬನ್ನಿ ನೋಡೋಣ. ಮುಳುಗಿತು ಬದುಕು, ನುಚ್ಚು ನೂರಾಯ್ತು ಕನಸಿನ ಸೂರು. ಜೀವಕ್ಕೂ ಕಂಟಕ, ಜೀವನಕ್ಕೂ ಆತಂಕ. ಊಹೆ ಮಾಡಿರ್ಲಿಲ್ಲ ವರುಣನ ಕಡುಕೋಪಕ್ಕೆ ಇಂಥ ಅವಾಂತರ ಆಗುತ್ತೆ ಅಂತ ಯಾರು ಅಂದುಕೊಂಡಿರ್ಲಿಲ್ಲ. ಯಾಕಂದ್ರೆ ಧೋ ಅಂತ ಸುರಿದ ಮಳೆಯಿಂದಾಗಿ ಜನರ ಬದುಕೆ ನರಕಮಯವಾಗಿದೆ. ರಣಮಳೆಗೆ ಜನರಂತೂ ವಿಲ ವಿಲ ಅಂತ ಒದ್ದಾಡ್ತಿದ್ದಾರೆ. ಎಸ್, ಮಳೆಯ ಅಬ್ಬರಕ್ಕೆ ಇಡೀ ಕರುನಾಡೆ ಕಂಗಾಲಾಗಿ ಹೋಗಿದೆ. ಬಿಟ್ಟು ಬಿಡದೆ ಸುರಿತಿರೋ ವರ್ಷಧಾರೆಗೆ ಜನರ ಬದುಕೆ ಸರ್ವನಾಶವಾಗಿದೆ. ಜನರಂತೂ ಅಯ್ಯೋ ಮಳೆರಾಯ, ಸಾಕು ಮಾಡೋ ನಿನ್ನ ಈ ಕೋಪ ಅಂತ ಬೇಡಿಕೊಳ್ತಿದ್ದಾರೆ. 3 ಮನೆಗಳು ಜಲಾವೃತ, ಟೆರೆಸ್ ಮೇಲೆ ಜನರ ವಾಸ. ಇದು ರಾಮನಗರದ ಹನುಮಂತ ನಗರ 31ನೇ ವಾರ್ಡ್ನಲ್ಲಿ ಕಂಡುಬಂದ ದೃಶ್ಯ. ಡೆಟ್ಲಿ ಮಳೆಯಿಂದಾಗಿ ರಂಗರಾಯನದೊಡ್ಡಿ ಕೆರೆ ಕೋಡಿ ಒಡೆದಿದೆ. ಇದರಿಂದ ಹನುಮಂತ ನಗರದ 31ನೇ ವಾರ್ಡ್ಗೆ ನೀರು ನುಗ್ಗಿದ್ದು 3 ಮನೆಗಳು ಜಲಾವೃತವಾಗಿವೆ. ನಿವಾಸಿಗಳಂತೂ ಮನೆಯ ಟೆರೆಸ್ ಹತ್ತಿ ಆಶ್ರಯ ಪಡೆದಿದ್ದಾರೆ. ನೀರಿನ ರಭಸಕ್ಕೆ ಕೊಚ್ಚಿ ಹೋದ ಮುಗಿಲೆತ್ತರದ ತೆಂಗಿನ ಮರ. ಇದಿಷ್ಟೇ ಅಲ್ಲ, ರಾಮನಗರದ ಅಂಬಾಡಹಳ್ಳಿಯಲ್ಲಿ ಹಳ್ಳ ಕೊಳ್ಳಗಳೆಲ್ಲ ಅಪಾಯದ ಮಟ್ಟ ಮೀರಿ ಹರಿತಿವೆ. ಅಂಬಾಡಹಳ್ಳಿಯ ಚಿಕ್ಕತಾಯಮ್ಮ ಎಂಬುವರ ಜಮೀನಿಗೆ ನೀರು ನುಗ್ಗಿದ್ರಿಂದ ತೆಂಗಿನ ತೋಟ ಕೊಚ್ಚಿ ಹೋಗಿದೆ. ಮುಗಿಲೆತ್ತರದ ತೆಂಗಿನ ಮರಗಳು ಧರಾಶಾಹಿಯಾಗ್ತಿರೋ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಕೋಡಿ ಒಡೆದ ಕೆರೆ, ಸೇತುವೆ ಮುಳುಗಡೆ, ಜನರ ಪರದಾಟ. ರಾಮನಗರದ ಚನ್ನಪಟ್ಟಣ ಭಾಗದಲ್ಲೂ ಮಳೆಯಬ್ಬರ ಜೋರಾಗಿದೆ. ಮಳೆಯಿಂದಾಗಿ ಕೆರೆ ಕೋಡಿ ಒಡೆದು ಅಂಬಾಡಹಳ್ಳಿ, ಎಲೆತೋಟಹಳ್ಳಿ ಗ್ರಾಮಗಳ ಮಧ್ಯೆ ನಿರ್ಮಿಸಿದ್ದ ಸೇತುವೆ ಮುಳುಗಡೆಯಾಗಿದೆ. ಇದರಿಂದ ಜನರು ಪರದಾಡುವಂತಾಯಿತು. ಇಷ್ಟೇ ಅಲ್ಲ, ಚನ್ನಪಟ್ಟಣದ ಬಿವಿಹಳ್ಳಿಯಲ್ಲಿರೋ ಕೆರೆ ಕೋಡಿ ಬಿದ್ದಿದೆ. ಇದರಿಂದ ಅಪಾರ ಪ್ರಮಾಣದಲ್ಲಿ ನೀರು ಹೊರಗರಿದಿದೆ, ಜಮೀನುಗಳಿಗೆ ನುಗ್ಗಿದೆ. ಅಂಡರ್ ಪಾಸ್ ಜಲಾವೃತ, ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್. ರಾಮನಗರದ ಸಂಗಬಸವನದೊಡ್ಡಿ ಗ್ರಾಮದ ಬಳಿಯ ಅಂಡರ್ ಪಾಸ್ ಜಲಾವೃತವಾಗಿದೆ. ಅಂಡರ್ ಪಾಸ್ನಲ್ಲಿ ಫುಲ್ ನೀರು ನಿಂತಿದ್ದು, ಹೆದ್ದಾರಿಯಲ್ಲಿ ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತಿದ್ವು. ಸವಾರರಂತೂ ಹೈರಾಣಾಗಿ ಹೋಗಿದ್ರು. ಮನೆಗೆ ಹೋಗಲು ವಿದ್ಯಾರ್ಥಿಗಳ ಪರದಾಟ, ಹಳ್ಳ ದಾಟಿಸಿದ ಜನ. ಜಿಲ್ಲೆಯ ಬಸವನಪುರದಲ್ಲೂ ಮಳೆರಾಯ ಜನರನ್ನ ಹಿಂಡಿ ಹಿಪ್ಪೆ ಮಾಡಿದ್ದಾನೆ. ಮಳೆಯ ನರ್ತನಕ್ಕೆ ಬಸವನಪುರಕ್ಕೆ ಹೋಗೋ ರಸ್ತೆ ಮೇಲೆ ಪ್ರವಾಹದಂತೆ ನೀರು ಹರಿತಿದೆ. ಹೀಗಾಗಿ ಶಾಲೆಗೆ ತೆರಳಿದ್ದ ಮಕ್ಕಳು ಮನೆಗೆ ವಾಪಸ್ ಹೋಗಲು ಪರದಾಡಿದ್ರು. ಅಲ್ಲಿದ್ದ ಸ್ಥಳೀಯರು ಮಕ್ಕಳನ್ನ ಸುರಕ್ಷಿತವಾಗಿ ಹಳ್ಳ ದಾಟಿಸಿದ್ದಾರೆ. ವರ್ಷಧಾರೆಗೆ ರಾಮನಗರ ಜಿಲ್ಲೆಯಲ್ಲಾದ ಹಾನಿ ಎಷ್ಟು ಅನ್ನೋದನ್ನ ತೋರಿಸ್ತೀವಿ ನೋಡಿ. ರಣಮಳೆಯಿಂದಾಗಿ ಜಿಲ್ಲೆಯಲ್ಲಿ 10ಕ್ಕೂ ಹೆಚ್ಚು ಮನೆಗಳು ಧರೆಗುರುಳಿವೆ. 50ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಧರಾಶಾಹಿಯಾಗಿದ್ದು 10ಕ್ಕೂ ಹೆಚ್ಚು ಗ್ರಾಮಗಳಿಗೆ ಮಳೆ ನೀರು ನುಗ್ಗಿದೆ.
ಇನ್ನು 3 ಮನೆಗಳು ಸಂಪೂರ್ಣವಾಗಿ ಜಲಾವೃತವಾಗಿವೆ. ಜಿಲ್ಲೆಯಲ್ಲಿ ಒಟ್ಟು 20ಕ್ಕೂ ಹೆಚ್ಚು ಕೆರೆಗಳು ಕೋಡಿ ಬಿದ್ದಿವೆ. 10ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಮಳೆಯಿಂದ ಸಂಕಷ್ಟ ಎದುರಾಗಿದೆ. ನಿಮಿಷಾಂಬಾದ ಸ್ನಾನಘಟ್ಟ ಮತ್ತು ಗಣಪತಿ ದೇಗುಲ ಮುಳುಗಡೆ. ಕೆಆರ್ಎಸ್ ಡ್ಯಾಂನಿಂದ 81,000 ಕ್ಯೂಸೆಕ್ ನೀರು ಹರಿಬಿಟ್ಟಿದ್ರಿಂದ ಕಾವೇರಿ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಳವಾಗಿದೆ. ಹೀಗಾಗಿ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ನಿಮಿಷಾಂಬ ದೇಗುಲದ ಸ್ನಾನಘಟ್ಟ ಮತ್ತು ಗಣಪತಿ ದೇಗುಲ ಮುಳುಗಡೆಯಾಗಿದೆ. ಹೀಗಾಗಿ ನದಿಗೆ ಯಾರೂ ಇಳಿಯದಂತೆ ಕಟ್ಟೆಚ್ಚರ ವಹಿಸಲಾಗಿದೆ. ಕೆರೆಯಂತಾದ ಮಂಡ್ಯದ ಮಹಾವೀರ ವೃತ್ತ. ಮಂಡ್ಯ ನಗರದ ಮಹಾವೀರ ವೃತ್ತ ನೋಡಿದ್ರೆ ಇದೇನ್ ರಸ್ತೆನೋ ಇಲ್ಲ ಕೆರೆಯೋ ಅಂತ ಭಾಸವಾಗುತ್ತೆ. ಯಾಕಂದ್ರೆ ಕಣ್ಣು ಹಾಯಿಸಿದಲ್ಲೆಲ್ಲ ನೀರು ಕಾಣ್ತಿದ್ದು ಮುಂಜಾಗ್ರತೆಯಾಗಿ ರಸ್ತೆಯನ್ನ ಬಂದ್ ಮಾಡಲಾಗಿದೆ. ಕಾವೇರಿ ಅಬ್ಬರ. ಶ್ರೀರಂಗಪಟ್ಟಣದ ಪಶ್ಚಿಮ ವಾಹಿನಿ ಮುಳುಗಡೆ. ಇತ್ತ ಕಾವೇರಿ ನದಿ ಅಬ್ಬರಕ್ಕೆ ಶ್ರೀರಂಗಪಟ್ಟಣದಲ್ಲಿ ಭಾರಿ ಎಫೆಕ್ಟ್ ಆಗಿದೆ. ಪಶ್ಚಿಮ ವಾಹಿನಿ ಸಂಪೂರ್ಣವಾಗಿ ಮುಳುಗಡೆಯಾಗಿದ್ದು ಅಸ್ಥಿ ವಿಸರ್ಜನೆ ಮಾಡಬಾರದು ಅಂತ ಜಿಲ್ಲಾಡಳಿತ ಎಚ್ಚರಿಕೆ ಕೊಟ್ಟಿದೆ. ಆದರೂ ಕೂಡ ಜನ ಕೇರ್ ಮಾಡ್ತಿಲ್ಲ. ಮುಳುಗುವ ಹಂತದಲ್ಲಿದೆ ರಂಗನತಿಟ್ಟು ಪಕ್ಷಿಧಾಮದ ನಡುಗಡ್ಡೆ. ಶ್ರೀರಂಗಪಟ್ಟಣದ ರಂಗನತಿಟ್ಟು ಪಕ್ಷಿಧಾಮಕ್ಕೂ ಜಲಕಂಟಕ ಎದುರಾಗಿದೆ. ಕಾವೇರಿ ನದಿ ತುಂಬಿ ಹರಿತಾ ಇರೋದ್ರಿಂದ ಪಕ್ಷಿಧಾಮದ ನಡುಗಡ್ಡೆಗಳು ಮುಳುಗುವ ಹಂತದಲ್ಲಿವೆ. ಸದ್ಯ ದೋಣಿ ವಿಹಾರದ ಸ್ಥಳಗಳು ಮುಳುಗಡೆಯಾಗಿದ್ದು ಪ್ರವಾಸಿಗರನ್ನ ನಿರ್ಬಂಧಿಸಲಾಗಿದೆ. ಹಾಗಿದ್ರೆ ಮಳೆಯಿಂದಾಗಿ ಮಂಡ್ಯ ಜಿಲ್ಲೆಯಲ್ಲಿ ಹಾನಿಯಾಗಿದ್ದೆಷ್ಟು ಅನ್ನೋದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಭಾರಿ ಮಳೆಯಿಂದಾಗಿ ಮಂಡ್ಯ ಜಿಲ್ಲೆಯಲ್ಲಿ 168 ಹೆಕ್ಟೇರ್ ಕೃಷಿ ಜಮೀನಿನ ಬೆಳೆ ಹಾನಿಯಾಗಿದೆ. ಜೊತೆಗೆ 32 ಹೆಕ್ಟೇರ್ ತೋಟಗಾರಿಕೆ ಬೆಳೆ ಹಾನಿಯಾಗಿದ್ದು ಒಟ್ಟು 30 ಮನೆಗಳು ಸಂಪೂರ್ಣ ನೆಲ ಕಚ್ಚಿವೆ. ಜಿಲ್ಲೆಯಲ್ಲಿ 14 ಕೆರೆಗಳಿಗೆ ಹಾನಿಯಾಗಿದೆ. 46 ಜಾನುವಾರುಗಳು ಮೃತಪಟ್ಟಿರೋ ಬಗ್ಗೆ ಮಾಹಿತಿ ಇದೆ. ಒಡೆದ ಕೆರೆ ಕೋಡಿ. 20ಕ್ಕೂ ಹೆಚ್ಚು ಮನೆಗಳು ಜಲಾವೃತ. ಇದು ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಐಡಿಹಳ್ಳಿಯಲ್ಲಿ ಕಂಡುಬಂದ ದೃಶ್ಯ. ರಣಮಳೆಯಿಂದಾಗಿ ಐಡಿಹಳ್ಳಿಯಲ್ಲಿ ಹಳ್ಳ ಕೊಳ್ಳಗಳೆಲ್ಲ ಉಕ್ಕಿ ಹರಿತಿವೆ. ಇದರ ಪರಿಣಾಮ ಗ್ರಾಮದಲ್ಲಿನ 20ಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿವೆ. ಜಯಮಂಗಲಿ ನದಿ ಅಬ್ಬರ. ಸೂರನಾಗೇನಹಳ್ಳಿ ಜಲಾವೃತ. ತುಮಕೂರಿನ ಮಧುಗಿರಿ ತಾಲೂಕಿನಲ್ಲಿ ಮಳೆರಾಯ ಸಾಕಷ್ಟು ಸಂಕಷ್ಟ ತಂದಿಟ್ಟಿದ್ದಾನೆ. ಭಾರಿ ಮಳೆಯಿಂದಾಗಿ ಮಧುಗಿರಿ ತಾಲೂಕಿನ ಸೂರನಾಗೇನಹಳ್ಳಿ ಗ್ರಾಮಕ್ಕೆ ನೀರು ನುಗ್ಗಿದ್ದು ಮನೆಗಳೆಲ್ಲ ಜಲಾವೃತವಾಗಿವೆ. ಹಾಗೆ ರೈತರ ಬೆಳೆಗಳು ನೀರು ಪಾಲಾಗಿವೆ. ಹಳ್ಳದಲ್ಲಿ ಬಸ್ ಲಾಕ್. 50 ಪ್ರಯಾಣಿಕರ ರಕ್ಷಣೆ. ಈ ದೃಶ್ಯ ನೋಡಿ. ಸಂಭ್ರಮದಿಂದ ಊರಿಗೆ ಹೊರಟವರು, ಕೆಲಸ ಕಾರ್ಯಗಳಿಗೆ ತೆರಳುತ್ತಾ ಇದ್ದವರು ಒಂದ್ ರೀತಿ ಸಾವಿನ ಕದ ತಟ್ಟಿ ಬಂದಂತಿದೆ. ಬಸ್ನಲ್ಲಿ ಪ್ರಯಾಣಿಸುವಾಗ ಏಕಾಏಕಿ ನೀರು ಹರಿದು ಬಂದಿದ್ದು 50 ಮಂದಿ ಪ್ರಯಾಣಿಕರು ಲಾಕ್ ಆಗಿದ್ದಾರೆ. ವಿಷಯ ತಿಳಿದು ಸ್ಥಳಕ್ಕೆ ಬಂದ ಸ್ಥಳೀಯರು ಹಗ್ಗದ ಸಹಾಯದಿಂದ ಜನರನ್ನ ರಕ್ಷಣೆ ಮಾಡಿದ್ದಾರೆ. ತುಮಕೂರಿನ ಪಾವಗಡದ ದೊಮ್ಮತ್ಮರಿ ಬಳಿ ಘಟನೆ ನಡೆದಿದ್ದು ಪ್ರಯಾಣಿಕರು ನಿಟ್ಟುಸಿರು ಬಿಟ್ಟಿದ್ದಾರೆ. ವರ್ಷಧಾರೆಯ ಅಬ್ಬರಕ್ಕೆ ತುಮಕೂರು ಜಿಲ್ಲೆಯಲ್ಲೂ ಭಾರಿ ನಷ್ಟವಾಗಿದೆ. ಮಧುಗಿರಿ ತಾಲೂಕಿನ 5ಕ್ಕೂ ಹೆಚ್ಚು ಹಳ್ಳಿಗಳು ಜಲಾವೃತವಾಗಿದ್ದು 100ಕ್ಕೂ ಹೆಚ್ಚು ಮನೆಗಳು ಮತ್ತು 10ಕ್ಕೂ ಹೆಚ್ಚು ಶಾಲೆಗಳಿಗೆ ಹಾನಿಯಾಗಿದೆ. ಇಷ್ಟೇ ಅಲ್ಲ, 100ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ನೆಲಕ್ಕುರುಳಿವೆ. ಮಳೆಯಿಂದಾಗಿ 1 ಕೋಟಿಗೂ ಅಧಿಕ ನಷ್ಟ ಆಗಿರೋ ಬಗ್ಗೆ ಮಾಹಿತಿ ಇದೆ. ಒಟ್ಟಾರೆ ಮೇಘಸ್ಫೋಟವಾದಂತೆ ಸುರಿಯುತ್ತಿರೋ ಮಳೆಯಿಂದಾಗಿ ಸಂಕಷ್ಟಗಳ ಸರಮಾಲೆಯೇ ದರ್ಶನವಾಗ್ತಿದೆ. ಜನರಂತೂ ಯಾವಾಗ ಈ ಮಳೆ ರಗಳೆ ನಿಲ್ಲುತ್ತೆ ಅಂತ ತಲೆ ಮೇಲೆ ಕೈ ಹೊತ್ತು ಮುಗಿಲು ನೋಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.